ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರು ಬಿಡಕ್ಕೆ ಆದೇಶ ಮಾಡಿದೆ. ಹೌದು, ನಾನು ಈಗ ತಾನೇ ಆ ಸುದ್ದಿ ಓದಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ಬಟ್ ಆದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದ್ರ ಮೇಲೆ ಆಧಾರ ಮೇಲೆ ನಾನು ನಿಮಗೆ ಹೇಳ್ತೇನೆ. ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ಥರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಮ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನು ನೀರು ಕೊಡಬೇಕು ಅದು ಕೊಡಬೇಕಾಗತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಇದು ಕೋರ್ಟಲ್ಲಿ ವಾದ ಮಾಡುವಂಥದ್ದಲ್ಲ. ಇದಾಗಲೇ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮಂಡಳಿ ರಚನೆ ಆಗಿರೋದು. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಕೈ ಕಟ್ಟಿರುತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಅವರ ಈ ಒಂದು ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚೆ ಎರಡೂ ರಾಜ್ಯದ ಪ್ರತಿನಿಧಿಗಳನ್ನು ಮತ್ತು ನಮ್ಮ ಅಧಿಕಾರಿಗಳನ್ನೆಲ್ಲ ಎಕ್ಸ್ಪರ್ಟ್ಗಳನ್ನು ಪರಿಣಿತರನ್ನು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರದ್ದು ವಾದಗಳನ್ನು ಆಲಿಸಿನೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಕಾವೇರಿ ಪ್ರಾಧಿಕಾರ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಬದ್ಧರಾಗಿರಲೇಬೇಕಾಗುತ್ತೆ ಸರ್ಕಾರ. ಮುಖ್ಯಮಂತ್ರಿಗಳು ಇದಕ್ಕೆ ಏನು ರೆಸ್ಪಾಂಡ್ ಮಾಡ್ತಾರೆ.